Finally. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ವಿ ಗೋನ ಮೇಕ್ ಪಾಸ್ತಾ. ಐ ಆಮ್ ಯೂಸಿಂಗ್ ಸ್ಪೆಗೆಟಿ, ಮ್ಯಾಕರೋನಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಐ ಆಮ್ ಕೈಂಡ್ ಆಫ್ ಮೇಕಿಂಗ್ ಅ ಪಾಸ್ತಾ. ಸ್ವಲ್ಪ ಸ್ಪೈಸಿ ಪಾಸ್ತಾ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ದ್ಯಾಟ್ ಐ ಆಮ್ ಮೇಕಿಂಗ್ ಕ್ಯಾಬೇಜ್ ಮಂಚೂರಿಯನ್, ನಾಟ್ ದ ರೆಗ್ಯುಲರ್ ವೇ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ. ಅದಕ್ಕೆ 1, 2 and 3 ಸ್ಪೂನ್ಸ್ ಆಫ್ ಆಯಿಲ್, ಹಾಫ್ ಟೀ ಸ್ಪೂನ್ ಆಫ್ ಜೀರಿಗೆ, ಜಸ್ಟ್ ಹಾಫ್ ಟೀ ಸ್ಪೂನ್ ಸಾಕು. ಆ್ಯಂಡ್ ಹ್ಯಾವ್ ಚಾಪ್ಡ್ ಯುವರ್ ಆನಿಯನ್ಸ್. ಬೆಲ್ ಪೆಪ್ಪರ್ಸ್ ಇದೆ, ಫಸ್ಟ್ ನಾನು ಆನಿಯನ್ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಬೆಲ್ ಪೆಪ್ಪರ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಂದಿದ್ದು ವೆಜಿಟೇಬಲ್ಸ್ ಯು ಕ್ಯಾನ್ ಆ್ಯಡ್. ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು, ಬೀನ್ಸ್ ಆ್ಯಡ್ ಮಾಡ್ಕೋಬೋದು, ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೋಬೋದು. ಚಾಯ್ಸ್ ಇಸ್ ಯೋರ್ಸ್, ನಿಮ್ಗೆ ಏನು ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಇದು ಲೈಟಾಗಿ ಸಾಟೆ ಮಾಡ್ಕೋಬೇಕಷ್ಟೇ. ಬೆಲ್ ಪೆಪ್ಪರ್ಸ್ನ ತುಂಬ ಬೇಯಕ್ಕೆ ಬಿಡಬಾರ್ದು, ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ಐಲ್ ಆ್ಯಡ್ ಆಲ್ ದ ಮಸಾಲಾಸ್. 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಫೈನಲಿ ಹಾಫ್ ಸ್ಪೂನ್ ಆಫ್ ಧನಿಯಾ ಪೌಡರ್, ಹಾಫ್ ಸ್ಪೂನ್ ಆಫ್ ಗರಂ ಮಸಾಲ, 1/4 ಸ್ಪೂನು 1/4 ಸ್ಪೂನು ಜೀರಿಗೆ ಪುಡಿ, ಕ್ಯೂಮಿನ್ ಪೌಡರ್. ಸ್ವಲ್ಪ ಮಸಾಲೆದು ಹಸಿ ವಾಸನೆ ಎಲ್ಲ ಹೋದ ನಂತರ ನೀವು ಇದಕ್ಕೆ ಬೇಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಬೋದು. ನಾನು ಹಾಕ್ಕೊತಾ ಇಲ್ಲ. ಲೆಟ್ಸ್ ಆ್ಯಡ್. ಈ ರೀತಿ ನಾನು 2 ಟೊಮ್ಯಾಟೋಸ್ನ ಸ್ಮೂತಾಗಿ ಪ್ಯೂರೆ ಮಾಡಿ ಇಟ್ಕೊಂಡಿದ್ದೀನಿ. ಲೆಟ್ಸ್ ಆ್ಯಡ್ ದಟ್ ಪ್ಯೂರಿ ಟು ಇಟ್. ಆ್ಯಡ್ ಮಾಡಿ ಇದ್ರ ಜೊತೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಓಕೆ, ಸೊ ಇವಾಗ ಏನಂದರೆ ಚೆನ್ನಾಗಿ ಟೊಮ್ಯಾಟೋದು ಹಸಿ ವಾಸನೆ ಹೋಗೋ ತನಕ ಇದು ಚೆನ್ನಾಗಿ ಕುಕ್ ಆಗೋಕ್ಕೆ ಲೆಟ್ಸ್ ಕ್ಲೋಸ್ ಇಟ್, ಲೀವ್ ಇಟ್ ಫಾರ್ ಅ ವೈಲ್. Close it and leave it. Every once in a while ಈ ರೀತಿ ಓಪನ್ ಮಾಡಿ ಜಸ್ಟ್ ಮಿಕ್ಸ್ ಇಟ್. ತಳ ಹಿಡಿಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸ್ವಲ್ಪ ಆಯಿಲ್ ಸಪ್ರೇಟ್ ಆಗಬೇಕು. ಇವಾಗ ನೀಟಾಗಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ, ಇಫ್ ಯು ಕ್ಯಾನ್ ಸಿ. ಲೆಟ್ಸ್ ಆ್ಯಡ್ ದ ಸಾಸಸ್. ಉರಿನ ಪೂರ್ತಿ ಕಮ್ಮಿ ಮಾಡಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್,
1 tablespoon ಅಷ್ಟು ರೆಡ್ ಚಿಲ್ಲಿ ಸಾಸ್. For that sweetness, little bit of tomato ketchup add ಮಾಡಿಬಿಟ್ಟು give it a quick mix. So it's cooked really well. Now it's time to add our noodles. ಈ ರೀತಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. You can use this method. Make sure ಮಸಾಲ ಈವನ್ ಆಗಿ ಕೋಟ್ ಆಗಿದೆ. You can see ಚೆನ್ನಾಗಿ it's mixed up very well. So just for few seconds ನಾವು ಇದನ್ನ ಕ್ಲೋಸ್ ಮಾಡಿಡೋಣ. ಫೈನಲ್ ಸ್ಟೆಪ್, ಸ್ವಲ್ಪ ಆರಿಗ್ಯಾನೋ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ some spring onions, then toss it over again. So next ಮಂಚೂರಿಯನ್ ಮಾಡ್ತಾ ಇದ್ದೀನಿ ನಾನು. ಸೊ ಸ್ವಲ್ಪ ಕ್ಯಾಬೇಜ್ ಪುಡಿ ಪುಡಿಯಾಗಿ ಫುಡ್ ಪ್ರೊಸೆಸರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಚಿಟಿಕೆ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಬೈಂಡಿಂಗೋಸ್ಕರ ಕಡಲೆ ಪೌಡರ್, ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಆ್ಯಂಡ್ ಫೈನಲಿ ಕ್ರಂಚಿ ಆಗಿರೋಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇಷ್ಟು ಹಾಕೊಂಡು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸದ್ಯಕ್ಕೆ ನಾನು ನೀರು ಹಾಕೋತಾ ಇಲ್ಲ, ಯಾಕಂದರೆ ಕ್ಯಾಬೇಜಲ್ಲೇ ವಾಟರ್, ಮೇಲೆ ಈರುಳ್ಳಿಯಲ್ಲೂ ಕೂಡ ತುಂಬ ನೀರಿನ ಅಂಶ ಇರುತ್ತೆ. ಸೊ ನೋಡಿ ಹಾಕೊಳ್ಳೋಣ. ಫೈನಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಆವಾಗ ಅದು ಬಿಗಿಯಾಗಿ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳೋದಕ್ಕೋಸ್ಕರ ನಾವು ಕಾರ್ನ್ಫ್ಲೋರ್ ಹಾಕೊಳ್ಳೋದು. ನೋಡಿ ಹಾಕೊಳ್ಳೋಣ. ಇನ್ನೂ ಸ್ವಲ್ಪ ಬೇಕಂದರೆ ನೆಕ್ಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಆಫ್ ಆರಿಗ್ಯಾನೋ ಹಾಕಿ ವಿಲ್ ಗಿವ್ ಅ ಫೈನಲ್ ಮಿಕ್ಸ್. ಇವಾಗ ಒಂದು ಪ್ಯಾನ್ ತೊಗೊಂಡು ಲೆಟ್ಸ್ ಟರ್ನ್ ಆನ್ ದ ಫ್ಲೇಮ್. ಸ್ವಲ್ಪ ನೀರೇನಾದರೂ ಇದ್ದರೆ ಎಲ್ಲ ಇವ್ಯಾಪರೇಟ್ ಆಗೋಗಲಿ. ಆ್ಯಡ್ 1 2 ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸೊ ಇದನ್ನು ಈ ಥರ ಬಾಲ್ ಥರ ಮಾಡಿಕೊಂಡು ಲೆಟ್ಸ್ ಫ್ಲ್ಯಾಟನ್ ಇಟ್. ಎಷ್ಟು ತಿನ್ನಾಗುತ್ತೋ ಅಷ್ಟು ತಿನ್ನಾಗಿ ಫ್ಲ್ಯಾಟ್ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ಳೋಣ. ಈ ರೀತಿ ಲೈಕ್ ವಡೆ ಮಾಡ್ಕೊಳೋದು. ಸೊ ಲೆಟ್ ಇಟ್ ಕುಕ್, ಸ್ಲೋವಾಗಿ ಕುಕ್ ಮಾಡ್ಕೊಳ್ಳೋಣ. ಸೊ ಒಂದು ಕಡೆ ಬೆಂದ ಕೂಡಲೇ ಜಸ್ಟ್ ಲೆಟ್ಸ್ ಫ್ಲಿಪ್ ಇಟ್ ಓವರ್. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನ ಮಾಡಿಕೊಂಡ್ರೆ ಒಳ್ಳೆಯದು. ಎಕ್ಸಸ್ ಆಯಿಲ್ನ ಇದರಲ್ಲೇ ಹೀಗೆ ಸ್ಕ್ವೀಸ್ ಮಾಡಿ ಆಮೇಲೆ ಪ್ಲೇಸ್ ಇಟ್ ಆನ್ ದಿಸ್. ಓಕೆ, ಶಾಲೋ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಆಯಿಲ್ ರಿಮೇನ್ ಇದೆ. ಆ ಆಯಿಲ್ ಅದೇ ಪ್ಯಾನ್ಗೆ ಆ್ಯಡ್ ಸಮ್ ಕಲರ್ಫುಲ್ ಥಿಂಗ್ಸ್. So firstly some onion, bell peppers, red bell peppers, sorry my mic was off. ಸೊ ನಾನು ಸೇಮ್ ಪ್ಯಾನಿಗೆ ಆ್ಯಡ್ ಆಯಿಲ್ ಇತ್ತು, ಅದರಲ್ಲೇ ಆಯಿಲ್ ಇತ್ತು.
ಆಯಿಲ್ಗೆ ಸ್ವಲ್ಪ ಈರುಳ್ಳಿ ಆ್ಯಂಡ್ 2 ಕಲರ್ಸ್ ಆಫ್ ಬೆಲ್ ಪೆಪ್ಪರ್ನ ಆ್ಯಡ್ ಮಾಡಿಕೊಂಡು ಸ್ಲೈಟಾಗಿ ಈ ರೀತಿ ಟಾಸ್ ಮಾಡ್ಕೋಬೇಕು. ಇದು ಇದೂ ಕೂಡ ಫುಲ್ ಕುಕ್ ಆಗಬೇಕಂತೇನಿಲ್ಲ. ಸ್ಪ್ರಿಂಕಲ್ ಸಮ್ ಸಾಲ್ಟ್ ಆ್ಯಂಡ್ ಟಾಸ್ ಇಟ್ ಅಗೇನ್. Okay, now let's add the sauces. Again 1 spoon, 2 spoon of soya sauce, 1 spoon of red chili sauce. ಸ್ವಲ್ಪ ಸ್ವೀಟ್ ಆಗಿರೋದಕ್ಕೋಸ್ಕರ ರೆಡ್ ಕೆಚಪ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಲೆಟ್ಸ್ ಗಿವ್ ಇಟ್ ಎ ಕ್ವಿಕ್ ಮಿಕ್ಸ್. Like I have taken 1.5 spoon of cornstarch ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ವಿತೌಟ್ ಲಮ್ಸ್ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಸ್ಲೋವಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು ಲಮ್ಸ್ ಇಲ್ದಿರೋಂಗೆ. Can you see how the sauce is thickening? ಚೆನ್ನಾಗಿ ತಿಕ್ ಆಗ್ತಾ ಇದೆ ನೋಡಿ. ಇನ್ನೂ ಬೇಕಾದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗೇ ತಿಕ್ ಆಗಿದೆ. ಸೊ ಐ ಆಮ್ ಗೋನಾ ಆ್ಯಡ್ ಲಿಟಲ್ ಬಿಟ್ ಆಫ್ ವಾಟರ್. ನೀನೆ ಸ್ವಲ್ಪ ಹಾಕು. ಸ್ವಲ್ಪ ಸಾಲ್ಟ್. ಇವಾಗ ನಮ್ಮ ಮಂಚೂರಿಯನ್ನ ಹಾಕೊಳ್ಳೋದು. ಹಾಕಿ ನೀಟಾಗಿ ಇದ್ರ ಜೊತೆ ಸಾಸ್ ಜೊತೆ ಮಿಕ್ಸ್ ಮಾಡೋಣ. ಸಾಸ್ ಹೋಗಿ ಮಂಚೂರಿಯನ್ ಒಳಗೆ ಚೆನ್ನಾಗಿ ಊರಬೇಕು. ಪರವಾಗಿಲ್ಲ, ಕೆಲವೊಂದು ಸ್ವಲ್ಪ ರೋಸ್ಟ್ ಆಗಿದೆ, ಬಟ್ ಇಟ್ಸ್ ಓಕೆ. ಟೇಸ್ಟ್ ರಿಯಲಿ ಗುಡ್. ಫೈನಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ನ ಆ್ಯಡ್ ಮಾಡಿಬಿಟ್ಟು ಟಡಾ, our ಮಂಚೂರಿಯನ್ ಇಸ್ ರೆಡಿ. ಟಡಾ, our ಮಂಚೂರಿಯನ್ ಇಸ್ ರೆಡಿ. ಓಕೆ, ರೆಸಿಪಿ ಸಕ್ಸಸ್ಫುಲಿ ಫಿನಿಶ್ಡ್. ಸೊ ನನ್ನ ಹಸ್ಬೆಂಡ್ ಇವಾಗ ಇದನ್ನ ಟೇಸ್ಟ್ ಮಾಡ್ತಾರೆ. ಐ ವಿಲ್ ಫೀಡ್ ಯು ಟುಡೇ. ಸಾರಿ, ಬಿಸಿ ಇಲ್ಲ ಅನ್ಕೋತೀನಿ ಇದಲ್ಲ. ಚೆನ್ನಾಗಿದೆ. ಜಿಂಗಿಚಾ ಜಿಂಗಿ ಜಿಂಗಿ ಚಾ ಜಿಂಗಿಚಾ ಜಿಂಗಿ ಜಿಂಗಿ ಚಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಬಾಯ್.